ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ವಿಡಿಯೋ. ವೆಲ್ಕಮ್ ಟು ದ ಪ್ರಿಡಿಕ್ಷನ್ ಫಾರ್ ನಿಫ್ಟಿ 50 ಫಾರ್ ದ ಡೇಟ್ 28/8/2026. ಸೊ ವೆಲ್ಕಮ್ ಆಲ್. ನೀವು ನೋಡ್ಬೋದು, ಮಾರ್ಕೆಟ್ ಡಿಪ್ ಕೊಟ್ಟ ಇಲ್ಲಿ ನಮ್ದು ಏನು ಟ್ರೆಂಡ್ ಲೈನ್ ಇತ್ತಲ್ಲ, ಆ ಟ್ರೆಂಡ್ ಲೈನ್ಗೆ ಆಲ್ಮೋಸ್ಟ್ ಟಚ್ ಆಗೈತಿ. ನಾನು ನಿಮ್ಮ ಮನೇಲಿಂದ ಟ್ರೆಂಡ್ ಲೈನ್ ಟಚ್ ಆಕೈತೆ ಅಂತ ಅನ್ನೋದಿದ್ದೆ. ಸೊ ಇದು ಆಲ್ಮೋಸ್ಟ್ ಟ್ರೆಂಡ್ ಲೈನ್ ಟಚ್ ಆಗೈತಿ. ನಾನು ನಿನ್ನೆ ಪ್ರಿಡಿಕ್ಷನ್ ಮಾಡ್ದಂಗೆ ಹೇಳ್ತೇನೆ ನಿಮ್ಗೆ. ನಾನು ನಿನ್ನೆ ಮಾರ್ಕೆಟಲ್ಲಿ ಕ್ಲೋಸ್ ಆಗಿತ್ತು. ನಾನು ನಿಮ್ಗೆ ಅಂದಿದ್ದೆ ಗ್ಯಾಪ್ ಅಪ್ ಓಪನ್ ಆಕೈತೆ ಅಂತ. ಗ್ಯಾಪ್ ಅಪ್ ಓಪನ್ ಆಗಿ ಬಂದು ಇಲ್ಲಿ ಕನ್ಸೋಲಿಡೇಟ್ ಆಗಿ ಮ್ಯಾಲೆ ಹೋಗ್ತೈತೆ ಅಂದಿದ್ದೆ. ಬಟ್ ಒಂದು ಪ್ರಿಡಿಕ್ಷನ್ ರಾಂಗ್ ಆಯ್ತು, ಮ್ಯಾಲೆ ಏನು ಹೋಗಲಿಲ್ಲ. ಮತ್ತು ವಾಪಸ್ ಕೆಳಗೆ ಬಂದು ಇಲ್ಲಿ ನಮ್ಮ ಟ್ರೆಂಡ್ ಲೈನ್ ಟಚ್ ಆಗೈತಿ. ಟಚ್ ಆಲ್ಮೋಸ್ಟ್ ಆಗೈತಿ, ಇನ್ನೂ ಆಗಿಲ್ಲ. ಸೊ ವಿ ವಿಲ್ ವೇಟ್ ಫಾರ್ ಟುಮಾರೋಸ್ ಮಾರ್ಕೆಟ್ ಟು ಓಪನ್ ಆ್ಯಂಡ್ ಟಚ್ ಇಟ್ ಅಗೇನ್. ಸೊ ನಾಳೆ ಪ್ರಿಡಿಕ್ಷನ್ ಏನಪ್ಪ ಅಂತಂದ್ರೆ, ನಾಳೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಕ್ಲಿಯರ್ ಹೇಳ್ಬಿಡ್ತೀನಿ. ನಾಳೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಗಿ ಬಂದ ಟ್ರೆಂಡ್ ಲೈನ್ ಟಚ್ ಮಾಡಿ ಇಲ್ಲೇ ಸ್ವಲ್ಪ ಬ್ರೇಕ್ಔಟ್ ಕೊಟ್ಟ ಎಲ್ಲ ಸೆಲ್ಲರ್ಸಿಗೆ ಇನ್ವೈಟ್ ಮಾಡಿ ಆಮೇಲೆ ಒಂದು ಮ್ಯಾಲೆ ಮೂವ್ ಕೊಟ್ಟ ಮತ್ತು ಹಿಂಗೆ ಕೆಳಗೆ ಬಂದು ರ್ಯಾಪಿಡ್ ಮ್ಯಾಲೆ ಮೂವ್ ಕೊಡ್ಬೋದು. ಸೊ ಇದೊಂದು ಸಿನಾರಿಯೋ ನಂಗೆ ನಾಳೆಗೆ ಅನ್ಸತೈತಿ. ಇಲ್ಲಪ್ಪ ಅಂತಂತಂದ್ರೆ ನಾಳೆ ಫುಲ್ ಡೇ ಇಲ್ಲೇ ಒಂದು ಕನ್ಸೋಲಿಡೇಷನ್ ಸ್ಟೇಜ್ದಾಗಿರ್ಬೋದು. ಬಟ್ ಮೋಸ್ಟ್ ಪ್ರಾಬಬ್ಲಿ ಇರಲ್ಲ. ಇಲ್ಲಿ ಬಂದು ಒಂದು ಕ್ಯಾಂಡಲ್ ಡೌನ್ ಕ್ಲೋಸ್ ಆಗಿ ಎಲ್ಲರಿಗೂ ಸೆಲ್ಲರ್ಸಿಗೆ ಇನ್ವೈಟ್ ಮಾಡಿ ಸೊ ಮತ್ತು ನೆಕ್ಸ್ಟ್ ಮ್ಯಾಲೆ ಹೋಗ್ತೈತಿ ಮಾರ್ಕೆಟ್ ನನ್ನ ಪ್ರಕಾರ. ಸೊ ನೋಡೋಣಂತೆ. ಸೊ ನನ್ನ ಇವತ್ತಿನ ಟ್ರೇಡ್ ಏನಿದ್ದಪ್ಪ ಅಂತಂದ್ರೆ ಹೇಳ್ತೀನಿ. ನಾ ಇವತ್ತು ಮಾರ್ಕೆಟ್ ಓಪನ್ ಮಾಡಿದೆ. ಮಾರ್ಕೆಟ್ ಆಲ್ಮೋಸ್ಟ್ ಇಲ್ಲಿಗೆ ಬಂದಿತ್ತು. ಸೊ ನಾ ವೇಟ್ ಮಾಡಿದೆ. ಇಲ್ಲಿ ನಂದು ಒಂದು ರೆಸಿಸ್ಟೆನ್ಸ್ ಇತ್ತು, ರೆಸಿಸ್ಟೆನ್ಸ್ ಕಮ್ ಸಪೋರ್ಟ್ ಇತ್ತು. ಯಾಕಂದ್ರೆ ಇದು ಈ ಲೈನ್ ಭಾಳಷ್ಟು ಇಲ್ಲಿ ಮೇಲೆ ಸಪೋರ್ಟ್ ತೊಗೊಳತಿತ್ತು. ಆಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಪ್ಲೇ ಆತ, ಮತ್ತು ಇಲ್ಲೇನು ರೆಸಿಸ್ಟೆನ್ಸ್ ಆಗಿ ಪ್ಲೇ ಆಗೈತಿ ಇವತ್ತು. ಸೊ ನಾ ಏನು ಮಾಡಿದೆ, ಇಲ್ಲೇ ಬಂದ್ಕೊಳ್ಳೆ ಇಲ್ಲಿಗ ಬ್ರೇಕ್ಔಟ್ ಬ್ರೇಕ್ ಡೌನ್ ಆದಮೇಲೆ ನಾ ಏನು ಥಿಂಕ್ ಮಾಡಿದ್ದೆ, ಎಲ್ಲ ಸೆಲ್ಲರ್ಸಿಗೆ ಇನ್ವೈಟ್ ಮಾಡಿ ಮ್ಯಾಲೆ ಹೋಗ್ತೈತಿ ಅಂತ ಮಾಡಿದೆ. ಸೊ ನಾ ಇಲ್ಲೊಂದು ಬೈ ಸಿಗ್ನಲ್ ತೊಗೊಂಡಿದ್ದೆ. ನನ್ನ ಸ್ಟಾಪ್ ಲಾಸ್ ಹಿಟ್ ಆತ. ಸೊ ಬ್ಯಾಡ್ ಲಕ್. ಆಮೇಲೆ ನೆಕ್ಸ್ಟ್ ಮತ್ತು ನಾನು ಮಾರ್ಕೆಟ್ ಇಲ್ಲಿಗೆ ಮಾರ್ಕೆಟ್ ಇಲ್ಲಿಗೆ ಬಂದ ಮೇಲೆ ವೇಟ್ ಮಾಡಿದೆ. ಇಲ್ಲೇ 9 ಮೇಲೆ ಕ್ಲೋಸ್ ಮಾಡಿದ ಕೂಡಲೇ ನಾ ಅದಕ್ಕೆ ಇಲ್ಲೊಂದು ಬೈ ಮಾಡಿದೆ. ಬಟ್ ಅಂದ್ರೂ ನಂದು ಕರೆಕ್ಟ್ ಆಗಲಿಲ್ಲ. ಸೊ ಅದಕ್ಕೆ ನನ್ನ ಮತ್ತು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ನಾ ಮಾರ್ಕೆಟ್ ಕ್ಲೋಸ್ ಮಾಡಿ ಹೋಗಿಬಿಟ್ಟೆ. ಮಾರ್ಕೆಟ್ ಕ್ಲೋಸ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಬಂದೆ ರಿಫ್ರೆಶ್ ಆಗಿ. ಅವಾಗ ನೋಡಿದೆ ಕ್ಯಾಂಡಲ್ ಇಲ್ಲಿ ಮೇಲೆ ಕ್ಲೋಸ್ ಆಗಿತ್ತು. ಸೊ ಇಲ್ಲೆಲ್ಲ ಇದು ಕನ್ಸಾಲಿಡೇಟ್ ಆಗಿ ಮಾರ್ಕೆಟ್ ಮೇಲೆ ಬ್ರೇಕ್ಔಟ್ ಕೊಡ್ತು. ಸೊ ಬ್ರೇಕ್ಔಟ್ ಕೊಟ್ಕೊಳ್ಳೆ ನಾ ಇಲ್ಲಿ ಒಂದು ಎಂಟ್ರಿ ತೊಗೊಂಡೆ, ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ಟೆ. ಸೊ ನಂದು ಇಲ್ಲಿ ಮಟ್ಟ ನಂಗೆ ಟಾರ್ಗೆಟ್ ಕೊಡ್ತೆ, ಈ ಲೈನ್ ಮಟ್ಟ ಟಾರ್ಗೆಟ್ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ ನಂಗೆ ಕೊಡ್ತೆ. ನೆಕ್ಸ್ಟ್ ನಾ ಏನು ಮಾಡಿದೆ, ಮತ್ತು ಇನ್ನೊಂದು ಲಾಸ್ಟ್ ಟ್ರೇಡ್ ತೊಗೊಂಡೆ. ಆಮೇಲೆ ಇಲ್ಲಿ ನಾನು ಬ್ರೇಕ್ಔಟ್ ಆದಮೇಲೆ ಸೊ ಇಲ್ಲಿ ಏನಾಯ್ತಲ್ಲ, ಇದು ತಪ್ಪು ಮಾಡಲಿಲ್ಲ. ಸೊ ಅದಕ್ಕೆ ಇಲ್ಲೇ ಮೇಲೆ ಬ್ರೇಕಪ್ ಕೊಡ್ತಾ. ಸೊ ನಾನು ಇಲ್ಲೇ ಬ್ರೇಕಪ್ ಕೊಟ್ಕೊಳ್ಳಿ ನಾನು ಇಲ್ಲಿ ಬ್ರೇಕ್ ಡೌನಿಗೆ ಒಂದು ಟ್ರೇಡ್ ತೊಗೊಂಡೆ. ಸೊ ನಂದು ಇಲ್ಲಿ ಪೂರಾ ಮಾರ್ಕೆಟ್ ಕ್ಯಾಪ್ಚರ್ ಆಯ್ತು ಇಲ್ಲಿ ಮಟ್ಟ. ಸೊ ಇಟ್ ವಾಸ್ ಗುಡ್ ಟ್ರೇಡ್ ಫಾರ್ ಮೀ ಟುಡೇ. ಸೊ 2 ಟ್ರೇಡ್ ಲಾಸ್ ಆದವು, 2 ಟ್ರೇಡ್ ಪ್ರಾಫಿಟ್ ಆಯ್ತು. ಸೊ ನಾ ಇವತ್ತು ಬ್ರೇಕ್ ಬಂದಾಗಿದ್ದೀನಿ. ನಂಗೆ ನೋ ಲಾಸ್ ನೋ ಪ್ರಾಫಿಟ್. ಓಕೆ, ನಾನು ನೋಡೋಣ ನಾಳೆ ಏನಾಕೈತಿ ಅಂತ. ಸೊ ನೋಡ್ಬೋದು ನೀವು ಇಲ್ಲೇ ಇನ್ನೂ ಮಾರ್ಕೆಟ್ ಇಲ್ಲಿಗೆ ಬಂದಿಲ್ಲ. ಆದರೆ ನಿನ್ನೆ ಹೇಳ್ದಂಗೆ ಲಾಸ್ಟ್ ಸೆಕೆಂಡ್ ಇಲ್ಲ ಸ್ಪೈಕ್ ಕೊಡತೈತಿ. ಮಾರ್ಕೆಟ್ ಇಲ್ಲಿ ಬಂದು ಕ್ಲೋಸ್ ಆಗೈತಿ. ನಿಮ್ಗೆ 1 ಅವರ್ದಾಗ ಅಷ್ಟೇ ಕಾಣ್ತೈತಿ, 5 ಮಿನಿಟ್ಸ್ದಾಗ ಕಾಣಲಿದೆ. ಸೊ ಮಾರ್ಕೆಟ್ ನಾಳೆ ಇಲ್ಲೆಲ್ಲರೂ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಸೊ ಇಲ್ಲಿ ಕ್ಲೋಸ್ ಆಗೈತೆ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಗಿ ಕನ್ಸಾಲಿಡೇಟ್ ಮಾಡಿ ಇಲ್ಲೊಂದು ಬಂದು ಗ್ಯಾಪ್ ಡೌನ್ ಕ್ಯಾಂಡಲ್ ಕೊಟ್ಟ ಸೆಲ್ಲರ್ಸಿಗೆ ಇನ್ವೈಟ್ ಮಾಡಿ ಸೊ ಮೇಲೆ ಹೋಗ್ಬೋದು. ಸೊ ಇದೊಂದು ಸಿನಾರಿಯೋ. ಸೊ ನಾಳೆ ಇಲ್ಲೇ
ಗ್ಯಾಪ್ ಡೌನ್ ಅಂದ್ರೆ ಕೆಳಗೆ ಓಪನ್ ಆತಂತಂದ್ರೆ ಪ್ರೈಸ್ ಆ್ಯಕ್ಷನ್ ನೋಡಿ ನೀವು ಇಲ್ಲಿ ಮಟ್ಟ ಈ ಲೈನ್ ಮಟ್ಟ ಅಂದ್ರೆ ಇದರ ಹೈ ಮಟ್ಟ ನೀವು ಟಾರ್ಗೆಟ್ ಇಟ್ಕೋಬೋದು. ಸೊ ಇದು ನಾಳಿದ್ದು ಪ್ರಡಿಕ್ಷನ್. ಸೊ ನೋಡೋಣಂತ. ನೀವು ನಾಳೆ ಮತ್ತು ನಾನು ಲೈವ್ ಜಾಯ್ನ್ ಆಗ್ತೀನಿ. ನೀವು ಲೈವ್ ನಾನು ಜಾಯ್ನ್ ಆಗ್ಬೋದು. ನಿಮ್ಗೆ ಲೈವ್ ಸಿಗ್ನಲ್ಸ್ ಅಲ್ಲೇನೂ ಕೊಡ್ತೀನಿ, ಬೈ ಸೆಲ್ ಸಿಗ್ನಲ್ಸ್ ವಿತ್ ಸ್ಟ್ರೈಕ್ ಪ್ರೈಸ್ ಕೊಡ್ತೀನಿ. ಸೊ ನೀವು ಅಲ್ಲಿನೂ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.